ಕುಮಾರಣ್ಣ, ಸೋಮಣ್ಣವರು ರೈಲ್ವೆ ಮಂತ್ರಿ ಮತ್ತು ಜಸ್ಟಿಸ್ ಗೋಪಾಲ್ ಗೌಡ್ರು. ನಾನು ಕೂಡ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇನೆ. ಚಂದ್ರಬಾಬು ನಾಯ್ಡು ಅವರಿಗೆ ಮತ್ತು ಪವನ್ ಕಲ್ಯಾಣ್ಗೆ ನೀವು ಕೂಡ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಬೇಕು. ಇದು ಯಾವುದೇ ಕ್ಷತ್ರಿಯ ರಾಜು ತೆಲುಗು ಜನರ ಆಸ್ತಿಯಲ್ಲ. ಅಲ್ಲೂರಿ ಸೀತಾರಾಮರಾಜು ಸಮಸ್ತ 140 ಕೋಟಿ ಜನರ ಭಾವನೆಯ ಪ್ರತೀಕ. ಭಾಳ ವರ್ಷಗಳ ಒಡನಾಟ ನಮ್ಮದು. ಅವರು ಕೂಡ ಭಾಗವಹಿಸಿದ್ದಾರೆ. ರಮೇಶ್ ನಾಯ್ಡು ಅವರು TDP ಮುಖಂಡರು, ಇಲ್ಲೇ ಸ್ಥಳೀಯ ನಿವಾಸಿ. ರವಿಯವರು ನಾವೇನು ವಿಶೇಷವಾಗಿ ಹೇಳಂಗಿಲ್ಲ. ರವಿ ನಾವೆಲ್ಲ ಬಾಲ್ಯದ ಗೆಳೆಯ ನನಗೆ. ಲೊಟ್ಟೆಗೊಲ್ಲಳ್ಳಿಯ ಅವ್ರ ಕುಟುಂಬ ದೊಡ್ಡದು. ಅವ್ರ ತಂದೆ ಲಕ್ಷ್ಮಯ್ಯನವರು. ನನಗೆ ಒಂದು ಸಹೋದರ ಇದ್ದ ಹಾಗೆ ರವಿ. ಮತ್ತು ನನ್ನ ಶ್ರೀಮತಿ ಕವಿತಾ. ಈ ಇವತ್ತು ಈ ಕಾರ್ಯಕ್ರಮ ಆಗಬೇಕು ಬೆಂಗಳೂರಲ್ಲಿ ಅಂದರೆ, ಸೀತಾರಾಮರಾಜು ಮಾಡಬೇಕು ಅಂದರೆ ಅದಕ್ಕೆ ಪ್ರೇರಣೆ ಎಲ್ಲವೂ ಕೂಡ ವಿಜಯ್ ಕುಮಾರ್ ರಾಜು ಭಾಳ ಶ್ರಮ ವಹಿಸಿ ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಪ್ರತಿಯೊಬ್ಬರು ಸಹಕರಿಸಿದ್ದಾರೆ. ಮಾರ್ಕಂಡೇಯ ರಾಜು ಅವರು, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರಾಜು ಕ್ಷತ್ರಿಯ ಸೇನೆಯ ಸದಸ್ಯರು, ಕಾರ್ಯಕಾರಿ ಸಮಿತಿ ಸದಸ್ಯರು, ಪದಾಧಿಕಾರಿಗಳು, ಸ್ಥಳೀಯ ನಿವಾಸಿಗಳು, ಹಿರಿಯರೇ, ತಾಯಂದ್ರೆ, ನನ್ನ ಆತ್ಮೀಯ ಹುಕುಮತರು. ಅಲ್ಲೂರಿ ಸೀತಾರಾಮರಾಜು ಬಗ್ಗೆ 1897 ಜುಲೈ 4ನೇ ತಾರೀಕು ಈ ದಿವಸ ಜನಿಸ್ತಾರೆ. ಆಂಧ್ರದಲ್ಲಿ ಪಾದ್ರಂಗಿ ಅನ್ನೋ ಗ್ರಾಮ, ಒಂದು ಕುಗ್ರಾಮ. ಬಾಲ್ಯದಲ್ಲಿ ತಂದೆಯನ್ನು ಕಳ್ಕೊಂಡು 26 ವರ್ಷ 10 ತಿಂಗಳ ಕಾಲ ಬದುಕಿರ್ತಾರೆ ತನ್ನ ಜೀವಿತಾವಧಿಯಲ್ಲಿ. ಇತಿಹಾಸದ ಪುಟಗಳಲ್ಲಿ ಇಂಥ ಹೋರಾಟಗಾರರು ಇನ್ನೇನಾದರೂ ಮೇ 7ನೇ ತಾರೀಕು 1924 1924ನೇ ಇಸ್ವಿಯಲ್ಲಿ ಅವರು ಅಮರರಾಗ್ತಾರೆ, ಹುತಾತ್ಮರಾಗ್ತಾರೆ. ಬ್ರಿಟಿಷರ ಒಂದು ಮರಕ್ಕೆ ಕಟ್ಟಾಕಿ ಅವ್ರನ್ನ ಗುಂಡಕ್ಕಿ ಕೊಲ್ತಾರೆ. ಆದರೆ ಅವ್ರು ಮಾಡ್ಕೊಂಬಂದಿದ್ದು ಆದಿವಾಸಿಗಳ, ಬುಡಕಟ್ಟು ಜನರ, ಏನು ನಾವು ಟ್ರೈಬಲ್ಸ್ ಅಂತ ಕರಿತೀವಿ, ಆ ಜನರಿಗಾಗಿ. ಅವರ ಬದುಕು ಇರೋದೇ ಕೋಟೆ ಕಾಡಲ್ಲಿ. ಮದ್ರಾಸ್ ಪ್ರಾಂತ್ಯದಲ್ಲಿ ಅವತ್ತೊಂದು ದಿವಸ 1922ರಲ್ಲಿ ಬ್ರಿಟಿಷ್ ರಾಜ್ ಏನು ಅಧಿಕಾರದಲ್ಲಿತ್ತು, ಅಮೇರಿಕನ್ ಕೂಡ 170 ವರ್ಷಗಳ ಕಾಲ ಆಳಿದ್ದಾರೆ. ಅವರು ಲೂಟಿ ಮಾಡಿದ್ದಾರೆ. ಭಾರತನ ಯಾವ ರೀತಿ ಲೂಟಿ ಮಾಡಿದ್ರು 200 ವರ್ಷಗಳ ಕಾಲ. ಅಮೇರಿಕ ದೇಶವನ್ನು ಕೂಡ 170 ವರ್ಷಗಳ ಕಾಲ ಲೂಟಿ ಮಾಡಿದ್ದಾರೆ. ಅಮೇರಿಕ 13 ಪ್ರಾಂತ್ಯಗಳನ್ನು ಒಳಗೊಂಡ ಒಂದು ಸಣ್ಣ ಪುಟ್ಟ ದೇಶ ಆಗಿತ್ತದು. ಸ್ಪೇನ್ನಿಂದ, ಫ್ರಾನ್ಸಿಂದ ಖರೀದಿಸ್ತಾರೆ ಅವರು ಭೂಮಿಯನ್ನ. ತನ್ನ ಭೌಗೋಳಿಕ ಜಿಯೋಗ್ರಫಿಕಲಿ ಹೆಚ್ಚು ಮಾಡ್ಕೊಳ್ತಾರೆ. ನಾವೇನು ಇವಾಗ ಕನ್ಯಾಕುಮಾರಿಯಿಂದ, ಹಿಮಾಲಯದಿಂದ, ಕಾಶ್ಮೀರಿಂದ ಕನ್ಯಾಕುಮಾರಿಗೆ 1800 ಮೈಲಿ. ಅವ್ರದ್ದು ಒಟ್ಟಾರೆ ಭೌಗೋಳಿಕವಾಗಿ ಇವತ್ತಿರ್ತಕ್ಕಂಥದ್ದು ಅಮೇರಿಕ ಆಲ್ಮೋಸ್ಟ್ 10 ಲಕ್ಷ ಸ್ಕ್ವೇರ್ ಮೈಲ್. 50 ರಾಜ್ಯಗಳಿದೆ. ನ್ಯೂಯಾರ್ಕ್ ಈಸ್ಟಲ್ಲಿರ್ತಕ್ಕಂಥ ನ್ಯೂಯಾರ್ಕಿಂದ ವೆಸ್ಟ್ ಇರೋದು ಕ್ಯಾಲಿಫೋರ್ನಿಯಾ. ಮಿಸ್ಸಿಸಿಪಿ ಸರೋವರ, ಅದರ ಉದ್ದನೇ ಈ ಭಾರತಕ್ಕಿಂತ ದೊಡ್ಡದು. ಆ ನದಿಯ ಉದ್ದ ಮಿಸ್ಸಿಸಿಪಿ ಭಾರತಕ್ಕಿಂತ ದೊಡ್ಡದು, ಒಂದು ಎಂಡಿಂದ ಒಂದು ಎಂಡಿಗೆ.
3.5 ಗಂಟೆ ಕಾಲ ಟೈಮ್ ವ್ಯತ್ಯಾಸ ಇದೆ. ಒಂದು ಕೊನೆ ಇನ್ನು ಈಸ್ಟಿಂದ ವೆಸ್ಟ್ಗೆ. ಅಂದರೆ ಅರ್ಥ ಮಾಡ್ಕೊಳ್ಬೋದು ನೀವು. ನಾವು ಇಲ್ಲಿಂದ ಡೆಲ್ಲಿಗೆ ಹೋದ್ರೂ ಕೂಡ ಇವಾಗ 8 ಗಂಟೆ 10 ನಿಮಿಷ, ಅಲ್ಲೂ 8 ಗಂಟೆ 10 ನಿಮಿಷ, ಕಾಶ್ಮೀರದಲ್ಲೂ 8 ಗಂಟೆ 10 ನಿಮಿಷ. ಅಂದರೆ ನೀವು ಅರ್ಥ ಮಾಡ್ಕೊಳ್ಬೋದು ನಾವು. ಅಲ್ಲೂರಿ ಸೀತಾರಾಮರಾಜು ದೇಶ ಕಂಡಂಥ ಅಪ್ರತಿಮ ಹೋರಾಟಗಾರ. ಬ್ರಿಟಿಷರ ವಿರುದ್ಧ ಪತ್ರವನ್ನು ಬರೆದು ಬಹುಶಃ ಏಕೈಕ ವ್ಯಕ್ತಿ ಸ್ಥಳ ಮತ್ತು ಅವರ ಪೊಲೀಸ್ ಠಾಣೆಗಳನ್ನು, ಬ್ರಿಟಿಷರ ಪೊಲೀಸ್ ಠಾಣೆಗಳನ್ನು, ಅವ್ರ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿ, ಯಾವುದೇ ಆಧುನಿಕ ಶಸ್ತ್ರಾಸ್ತ್ರ ಇಲ್ಲ, ಬಂದೂಕು, ರಿವಾಲ್ವರು, ಪಿಸ್ತೂಲು, ನಾಡ್ ಬಾಂಬು ಯಾವುದೂ ಇಲ್ಲ ಅಲ್ಲೂರಿ ಹತ್ರ. ಬಿಲ್ಲು ಮತ್ತು ಬಾಣ ಅವರ ಎರಡೇ. ಬುಡಕಟ್ಟು ಜನರಿಗೆ ಅದವರು ಕೊಟ್ಟಿರ್ತಕ್ಕಂಥ ತರಬೇತಿ ಬಹುಶಃ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಒಂದು ದೊಡ್ಡ ಇತಿಹಾಸದ ಪುಟಗಳಲ್ಲಿ ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಮಕ್ಕಳಿಗೆ, ಎಷ್ಟೋ ಜನಕ್ಕೆ ಅಲ್ಲೂರಿ ಸೀತಾರಾಮರಾಜು ಬಗ್ಗೆ ಗೊತ್ತಿಲ್ಲ ಈ ದೇಶದಲ್ಲಿ. ಅವರು 140 ಕೋಟಿ ಜನರ ಆಸ್ತಿ. ಬಹುಶಃ ಪ್ರಧಾನಮಂತ್ರಿಗಳು ಆ ಭಗವಂತ ಒಂದು ಅನುಗ್ರಹಿಸಲಿ. ನಾ ಅಗ್ರಪೂರ್ವಕವಾಗಿ ಮನವಿಯನ್ನು ಮಾಡ್ತೇನೆ. ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ದೇನೆ. ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರು ಕೂಡ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ಗೆ, ದೇವೇಗೌಡರಿಗೆ ಹೇಳಿ ಪತ್ರ ಬರೆಸಿದ್ದೀನಿ. ಸೋಮಣ್ಣವರು, ಕುಮಾರಣ್ಣ ಅವ್ರಿಗೆ ಭಾರತ ರತ್ನ ನೀಡೋದಕ್ಕೆ ನಿರ್ವಾದ ಅರ್ಹ ವ್ಯಕ್ತಿ. ಅಲ್ಲೂರಿ ಸೀತಾರಾಮರಾಜು ಜಯಂತ್ಯೋತ್ಸವ ಇವತ್ತು ಬೆಂಗಳೂರಿನಲ್ಲಿ ಏನು ಕೆಂಪೇಗೌಡ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ ನಾವು, ಆ ರೀತಿ ನಡಿಬೇಕು. ಬರೀ ಕ್ಷತ್ರಿಯ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಆಸ್ತಿ ಅಲ್ಲ ಅದು. ಅವ್ರ ಕಾರ್ಯಕ್ಷೇತ್ರ, ಅವ್ರ ಕೋಟೆ ಎಲ್ಲವೂ ಕಾಡೇ ಆಗಿತ್ತು ಬುಡಕಟ್ಟು ಜನರ ಜೊತೆ. ಅವ್ರಿಗೆ ಅಧ್ಯಾತ್ಮ 18 ವಯಸ್ಸಿಗೇನೆ ಅಧ್ಯಾತ್ಮಿಕ ಕಡೆ ಹೋಗ್ತಾರೆ ಅವರು. ಬುಡಕಟ್ಟು ಜನರ ಪಾಲಿನ ದೇವರು. ಅವ್ರಿಗಿರ್ತಕ್ಕಂಥ ನಾಲೆಡ್ಜಲ್ಲಿ, ಸಣ್ಣ ನಾಲೆಡ್ಜಲ್ಲಿ ಅವ್ರಿಗೆ ಔಷಧಿಯನ್ನು ಕೊಡ್ತಾ ಇದ್ದಂಥ ಹಲವಾರು ಸಸ್ಯ ಗಿಡಮೂಲಿಕೆಗಳಿಂದ ಅನ್ನೋದು ಇತಿಹಾಸದಿಂದ ನಾವು ಓದಿ ತಿಳ್ಕೊಂಡಿರೋದು. ನಾನು ಚಂದ್ರಬಾಬು ಅವರಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ ಕೂಡ, ಅವ್ರನ್ನ ಭೇಟಿ ಮಾಡೋದಿದೆ. ನಾನು ಗವರ್ನರ್ನು ಕೂಡ ಭೇಟಿ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ವೀಕು. ಆಂಧ್ರ ಜಸ್ಟಿಸ್ ನಜೀರ್ ಅಹ್ಮದ್ ಅವ್ರನ್ನ, ಅಬ್ದುಲ್ ನಜೀರ್, ಯಾವುದಾದ್ರೂ ಒಂದು ಯೂನಿವರ್ಸಿಟಿಗೆ ಅಲ್ಲೂರಿ ಸೀತಾರಾಮರಾಜು ಹೆಸರನ್ನ ಇಡಿ, ಅಧ್ಯಯನ ಪೀಠವನ್ನು ಮಾಡಿ. ಈಗಾಗಲೇ ಅವ್ರ ಹೆಸರಿನಲ್ಲಿ ಜಿಲ್ಲೆ ಇದೆ ಒಂದು. ಭೀಮಾವರಂನಲ್ಲಿ ಅವ್ರದ್ದು 30 ಅಡಿ ಕಂಚಿನ ಪ್ರತಿಮೆಯನ್ನು 125ನೇ ಜನ್ಮದಿನದಂದು ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದ್ರು. ಇವತ್ತು ಅವ್ರ ಕುಟುಂಬದವ್ರ ಜೊತೆ ಭೋಜನ ಮಾಡಿದ್ದಾರೆ ಅಂತ ಒಂದು ವರದಿ ಇದೆ. ಆಂಧ್ರಾಗೆ ಬಂದು, ವಿದೇಶದಿಂದ ಬಂದು ದೆಹಲಿಯಿಂದ ಆಂಧ್ರಾಗೆ ಬಂದು ಅವ್ರ ಕುಟುಂಬದ ತಮ್ಮನ ಮಕ್ಕಳೇನೋ ಇದ್ದಾರಂತೆ. ಸಾಧ್ಯವಾದರೆ ಜೀವನದಲ್ಲೇ ಒಂದು ಬಾರಿ ಆ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡೋ ಆಸೆ ಇದೆ ನನಗೆ. ನಾನು ವಿಜಯ್ ಕುಮಾರ್ ಎಲ್ಲ ಹೋಗ್ತೀವಿ, ಪಲ್ಲಕ್ಕಿಯವರು ಎಲ್ಲ. ಇಂಥ ಮಹಾನ್ ಹೋರಾಟಗಾರ ಇನ್ನೇನಾದರೂ ಪಲ್ಲಕ್ಕಿಯವರೇ 2 ದಶಕಗಳ ಕಾಲ, ಇನ್ನೊಂದು 10-20 ವರ್ಷ ಬದುಕಿದ್ರೆ, 26 ವರ್ಷ ಸಾಯೋ ವಯಸ್ಸಲ್ಲ, ತನ್ನ ಹಿಂಬಾಲಕರನ್ನ, ಆದಿವಾಸಿಗಳನ್ನು ಬ್ರಿಟಿಷರ ಏನು ಹತ್ಯೆ ಮಾಡ್ತಾ ಇದ್ರು ಅದನ್ನು ಕಣ್ಣಲ್ಲಿ ನೋಡೋಕ್ಕಾಗದೆ ಇವರೇ ಬ್ರಿಟಿಷರ ಮುಂದೆ ಹೋಗ್ತಾರೆ. ಆವಾಗ ಅವ್ರನ್ನ ಮರಕ್ಕೆ ಕಟ್ಟಾಕಿ ಗುಂಡಿಕ್ಕಿ ಅವ್ರನ್ನ ಸಾಯಿಸ್ತಾರೆ, ಹತ್ಯೆ ಮಾಡ್ತಾರೆ ಅವ್ರನ್ನ. ಆದ್ದರಿಂದ
ಈ ಆದರ್ಶ ಪುರುಷನ ನೆನಪು ಪಠ್ಯಕ್ರಮದಲ್ಲಿ ಅಳವಡಿಸಬೇಕು ಅಂತೇಳಿ ಈ ದೇಶದ ಶಿಕ್ಷಣ ನೀತಿ ಏನಿದೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ರಾಜ್ಯದ ಎಜುಕೇಷನ್ ಪಾಲಿಸಿಗಳೇನಿದೆ, ಆಂಧ್ರ ಇರ್ಬೋದು, ತೆಲಂಗಾಣ, ಕರ್ನಾಟಕ, ಇಂಥ ಮಹಾನ್ ಮೋಸ್ಟ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಸರಿ ಸಮಾನರಾಗ್ತಾ ಇದ್ರೇನೋ ಅನ್ಸುತ್ತೆ. ಇನ್ನೊಂದೆರಡು ದಶಕ ಇವರು ಜೀವಿತ ಇದ್ದಿದ್ರೆ, ಬದುಕಿದ್ರೆ. ನನಗನ್ಸಿದ್ದು ಅವ್ರ ಹೋರಾಟದ ಹಿನ್ನೆಲೆ, ಆ ಒಂದು ಬ್ರಿಟಿಷರ ವಿರುದ್ಧ ಆತನ ಕೆಚ್ಚು ಕಾಣುತ್ತೆ. ಈ ಬೆಂಗಳೂರು ನಾರ್ತಲ್ಲಿ, ಅದರಲ್ಲೂ ಟಾಟಾ ನಗರದಲ್ಲಿ, ಕೊಡಗೇಹಳ್ಳಿ ಪುತ್ತೂರದಲ್ಲಿ, ನಮ್ಮ ಬಾಲಾಜಿ ಬಡಾವಣೆ, ಮುನೇಶ್ವರ ಬಡಾವಣೆ, ಮಾರುತಿ ನಗರ, ಇಲ್ಲೆಲ್ಲ ಈ ಭಾಗದಲ್ಲಿ ಸೇರಿ ಇವತ್ತೊಂದು ಅವ್ರದ್ದು ಜಯಂತ್ಯೋತ್ಸವ ಆಚರಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಸ್ಮರಣೀಯ, ಒಂದು ಆದರ್ಶ ಕಾರ್ಯಕ್ರಮ. ಇವತ್ತು ಜಗತ್ತನ್ನೇ ಪ್ರಜ್ವಲಿಸಿ ಜಗತ್ತೇ ತನ್ನ ಕಡೆಗೆ ಸೆಳೆದಂತಹ ಮಹಾನ್ ಪುರುಷ ಸ್ವಾಮಿ ವಿವೇಕಾನಂದರು ಅಮರರಾಗಿ ಜುಲೈ 4, 1902 ಅವರ ಸ್ಮರಣಾರ್ಥ 1 ನಿಮಿಷ ತಾವೆಲ್ಲ ಎದ್ದು ನಿಂತು ಮೌನವನ್ನು ಆಚರಣೆ ಮಾಡೋಣ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಅಲ್ಲೂರಿ ಸೀತಾರಾಮರಾಜು ಗಾರು ದೇಶ ಕಂಡಂಥ ಅಪ್ರತಿಮ ಬುಡಕಟ್ಟು ಜನಗಳ, ಆದಿವಾಸಿಗಳ ಜನರ, ದಮನಿತರ, ಬ್ರಿಟಿಷರ ವಿರುದ್ಧ ಹೋರಾಡಿದ 1897 ಜುಲೈ 4 ಜನಿಸಿದ ಆಂಧ್ರ ಪ್ರದೇಶದ, ಇವತ್ತಿನ ಆಂಧ್ರ ಪ್ರದೇಶ ರಾಜ್ಯದ 26 ವರ್ಷ 10 ತಿಂಗಳು ಮಾತ್ರ ತಮ್ಮ ಜೀವಿತಾವಧಿ ಕಾಲದಲ್ಲಿ ಬ್ರಿಟಿಷರಿಗೆ ಪತ್ರ ಮುಖೇನ ತಿಳಿಸಿ ಅವರ ಪೊಲೀಸ್ ಠಾಣೆಗಳು ಮತ್ತು ಅವರ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಬುಡಕಟ್ಟು ಜನರ ಮದ್ರಾಸ್ ಪ್ರಾಂತ್ಯದ ಏನು ಅರಣ್ಯ ಕಾನೂನುಗಳು ಬುಡಕಟ್ಟು ಜನರ ಜೀವನಾಧಾರ ಮತ್ತು ಅಲ್ಲೂರಿ ಸೀತಾರಾಮರಾಜುಗೆ ಅರಣ್ಯನೇ ಕೋಟೆಯಾಗಿತ್ತು. ಅಂತ ಧೀಮಂತ ವ್ಯಕ್ತಿಗೆ ಪ್ರಧಾನಮಂತ್ರಿಗಳು 125ನೇ ವರ್ಷದ ಅವರ ಕಂಚಿನ ಪ್ರತಿಮೆಯನ್ನ ಭೀಮಾವರಂನಲ್ಲಿ ಸ್ಥಾಪನೆ ಮಾಡಿದ್ರು, ಅನ್ವೀಲ್ ಮಾಡಿದ್ರು, ಉದ್ಘಾಟನೆ. ಇವತ್ತು ಅವ್ರ ಕುಟುಂಬದವ್ರ ಜೊತೆ ಊಟ ಮಾಡ್ತಾ ಇದ್ದಾರೆ. ದೆಹಲಿಯಿಂದ ಬಂದು, ವಿದೇಶ ಪ್ರವಾಸದಿಂದ ಬಂದು, ದೆಹಲಿಯಿಂದ ಬಂದು ಇವತ್ತು ಆಂಧ್ರ ಪ್ರದೇಶದಲ್ಲಿ ಕುಟುಂಬದವ್ರ ಜೊತೆ ಊಟ ಮಾಡ್ತಾ ಇದ್ದಾರೆ ಅವ್ರ ಮನೆಯಲ್ಲಿ. ಅವ್ರಿಗೆ ನಿಜವಾಗ್ಲೂ ಭಾರತ ರತ್ನರೂ ಹೌದು, ವಿಶ್ವರತ್ನರೂ ಹೌದು ಅಲ್ಲೂರಿ. ಅವ್ರಿಗೆ ನಾನು ದೇವೇಗೌಡರಲ್ಲಿ, ಜಸ್ಟಿಸ್ ಗೋಪಾಲ್ ಗೌಡರಲ್ಲಿ, ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಅವರಲ್ಲಿ, ಕೇಂದ್ರ ಮಂತ್ರಿ ಸೋಮಣ್ಣವರಲ್ಲಿ ನಾನು ಮನವಿಯನ್ನ ಮಾಡಿದ್ದೇನೆ. ಇವರಿಗೆ ಭಾರತ ರತ್ನ, ನಾನು ಕೂಡ ಪತ್ರವನ್ನು ಬರೆದಿದ್ದೇನೆ ಈಗಾಗಲೇ. ಇವರಿಗೆ ಭಾರತ ರತ್ನ ನೀಡೋದಕ್ಕೆ ಅರ್ಹ ವ್ಯಕ್ತಿ. ಮರಣೋತ್ತರವಾಗಿ ಇವರಿಗೆ ನೀಡಿದ್ರೆ 140 ಕೋಟಿ ಜನರ ಭಾರತದ ಜನಸಂಖ್ಯೆಯ ಪ್ರತಿಯೊಬ್ಬ ಭಾರತೀಯ ಹೆಮ್ಮೆ ಪಡ್ತಕ್ಕಂಥದ್ದು. ಇವರ ವಿಚಾರಧಾರೆಗಳನ್ನ ಒಂದು ಯೂನಿವರ್ಸಿಟಿಗೆ ಇವರ ಹೆಸರನ್ನ ಇಡಬೇಕು. NTR ಮತ್ತು ಅಣ್ಣಾ ಯೂನಿವರ್ಸಿಟಿ, MGR ಯೂನಿವರ್ಸಿಟಿ ಈ ದೇಶದಲ್ಲಿದೆ. ಹಾಗೆ ಮಹಾತ್ಮ ಗಾಂಧಿ ಯೂನಿವರ್ಸಿಟಿ ಇದೆ ಕೊಟ್ಟಾಯಂನಲ್ಲಿ. ಇವ್ರ ಹೆಸರು ಈ ದೇಶದಲ್ಲಿ ಯಾವುದಾದ್ರೂ ಒಂದು ಯೂನಿವರ್ಸಿಟಿಗೆ, ಇವರು ತೆಲುಗು ಕ್ಷತ್ರಿಯ ರಾಜು ಮಾತ್ರ ಪ್ರತಿನಿಧಿ ಅಲ್ಲ, ಇವರು ಇಡೀ ತೆಲುಗು ಪೀಪಲ್ಗೆ ಮಾತ್ರ, ಜನರಿಗೆ ಮಾತ್ರ ಇವರು ಪ್ರತಿನಿಧಿ ಅಲ್ಲ.
140 ಕೋಟಿ ಜನರ ಪ್ರತಿನಿಧಿ, ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಪಠ್ಯಕ್ರಮದಲ್ಲಿ ಇವರ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿ ವಿಶ್ವವಿದ್ಯಾಲಯದಲ್ಲಿ ಇವ್ರ ಬಗ್ಗೆ ಒಂದು ಸಂಶೋಧನೆ ಆಗಬೇಕು. ಇತಿಹಾಸದ ಪುಟಗಳಲ್ಲಿ ಮಕ್ಕಳಿಗೆ, ಇವತ್ತಿನ ಜನರೇಷನ್ಗೆ ಇವ್ರ ಬಗ್ಗೆ ತಿಳುವಳಿಕೆ ಆಗಬೇಕು. ಇವ್ರ ಬಯೋಗ್ರಫಿ, ಇವ್ರ ಇತಿಹಾಸ, ಇವ್ರ ವ್ಯಕ್ತಿತ್ವ ಪರಿಚಯ ಆಗಬೇಕು ಇಂದಿನ ಜನಾಂಗಕ್ಕೆ. 129ನೇ ಜಯಂತಿಯ ಪ್ರಯುಕ್ತ ಮನ್ಯಂ ವೀರುಡು ರಾಜು ಕ್ಷತ್ರಿಯ ಸೇನೆ ಏನಿದೆ, ತಾವೆಲ್ಲರೂ ಕೂಡ ರಾಜ್ಯಾಧ್ಯಕ್ಷರಾದಂಥ ಬಾಬುರಾಜು ಅವರು, ಮಾರ್ಕಂಡೆ ಅವರು, ವಿಜಯ್ ಕುಮಾರು, ತಾವೆಲ್ಲರೂ, NM ಗಿರಿ, ಎಲ್ಲ ನಮ್ಮ ಡಾಕ್ಟರ್ ರಮೇಶ್, ರಾಜು ಕ್ಷತ್ರಿಯ ಅಂತ ಹೇಳ್ಕೊಳ್ಳೋಕ್ಕೆ ಎಲ್ಲ ಇವರೆಲ್ಲ ಹೆಮ್ಮೆ ಪ್ರತಿಭೆಗಳು ಬರ್ತಾರೆ. ರಮೇಶ್ ಅನ್ನೋರಾದ ಸಂಜೆ, ನಾನು ಈಗ ಸಂಜೆ ಕಾರ್ಯಕ್ರಮ ಗೋಪಾಲ್ಗೌಡರದು ಬೇರೆ ಇದ್ದಿದ್ದಕ್ಕೆ ಅವರು ನಾನು ಬೆಳಿಗ್ಗೆ ಬಂದು ಹೋಗ್ತೀನಿ ಅಂದರು. ಸಂತೋಷ ಅಂತ ವಿಜಯ್ ಕುಮಾರ್ ಕರ್ಕೊಂಡ್ಬಂದು ಕಳಿಸಿದ್ದಾರೆ ಅಂತ ಮಹನೀಯರಲ್ಲ. ಅವರು ಕೂಡ ಜಸ್ಟಿಸ್ ಗೋಪಾಲ್ಗೌಡರು ನಾನು ಪತ್ರ ಬರಿತೀನಿ ಇಮಿಡಿಯೇಟ್ ಈಗಾಗಲೇ ಅಂತ ಕೂಡ ನನಗೆ ಮಾತು ಕೊಟ್ಟಿದ್ದಾರೆ. ಇಲ್ಲೂ ಭಾಷಣ ಕೂಡ ಮಾಡಿದ್ದಾರೆ. ಇಂಥ ಮಹಾತ್ಮನ ಈ ಜಗತ್ತಿಗೆ ಇವ್ರು ಗೊತ್ತಾಗಲ್ಲ. ಆಧುನಿಕ ಶಸ್ತ್ರಾಸ್ತ್ರ ಯಾವುದೂ ಇರಲಿಲ್ಲ ಇವ್ರ ಹತ್ರ. ಬರಿಯ ಬಿಲ್ಲು ಬಾಣದಿಂದ ಆದಿವಾಸಿಗಳಿಗೆ ತರಬೇತಿಯನ್ನ ನೀಡಿ ಅವರಲ್ಲಿ 18ನೇ ವಯಸ್ಸಿಗೆನೆ ಇವರು ಆಧ್ಯಾತ್ಮಿಕವಾಗಿ ಚಿಂತನೆಗೆ ಹೋದವರು, ಆಧ್ಯಾತ್ಮಿಕ ಕಡೆಗೆ ಹೋದವರು. ಬಾಲ್ಯದಲ್ಲಿ ತಂದೆಯನ್ನ ಕಳ್ಕೊಂಡು ಇವ್ರಿಗಿರ್ತಕ್ಕಂಥ ನಾಲೆಡ್ಜಲ್ಲಿ, ಜ್ಞಾನದಲ್ಲಿ ಈ ಸಸ್ಯಗಳ ಮುಖಾಂತರ ಅವ್ರಿಗೆ ಔಷಧಿಯನ್ನ ಕೊಟ್ಟು ಉಪಚಾರ ಮಾಡ್ತಾ ಇದ್ರು ಆದಿವಾಸಿ ಬುಡಕಟ್ಟು ಜನರಿಗೆ, ಟ್ರೈಬಲ್ಸ್ಗೆ. ಇವ್ರ ಇತಿಹಾಸನ ಇವತ್ತಿನ ಜನರೇಷನ್ ತಿಳ್ಕೊಬೇಕು. ಮಂಜುನಾಥರು ಎಲ್ಲ ಭಾಗವಹಿಸಿದ್ದಾರೆ. ನಮ್ಮ ರಕ್ಷಣಾ ವೇದಿಕೆ ಮಂಜು ಇದ್ದಾರೆ, ತಾವೆಲ್ಲರೂ ಕೂಡ, ಭಾಸ್ಕರ್ರು, ಎಲ್ಲರೂ ನಮ್ಮ ರಾಜ್ಯ ಸಂಘದ ಮನ್ಯಂ ವೀರುಡು ರಾಜು ಕ್ಷತ್ರಿಯ ಸೇನೆಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಅವರೆಲ್ಲರಿಗೂ ಕೂಡ ತುಂಬ ಒಳ್ಳೆ ಕಾರ್ಯವನ್ನ ನೀವು ಮಾಡಿದ್ದೀರಿ. ಇದು ಪ್ರತಿ ವರ್ಷ ನಡಿಬೇಕು. ಇಡೀ ಬರೀ ನಾರ್ತ್ ಅಲ್ಲಿ ಟಾಟಾ ನಗರ ಈ ಭಾಗದಲ್ಲಿ ನಡೆದ್ರೆ ಅಲ್ಲ, ಇಡೀ ದೇಶದಲ್ಲಿ ನಡಿಬೇಕಿದು. ಇಡೀ ಬೆಂಗಳೂರಿನಲ್ಲಿ ನಡಿಬೇಕಿದು, ಆಂಧ್ರದಲ್ಲಿ ನಡಿಬೇಕು, ದಕ್ಷಿಣದ ರಾಜ್ಯಗಳ, ಇಡೀ ದೇಶದಲ್ಲಿ ಈ ಮಹಾತ್ಮನ ಸ್ಮರಣೆ ಆಗಬೇಕು. ಇದು ಎಲ್ಲದಕ್ಕೂ ನಾನು ನಿಮ್ಮ ಜೊತೆಗಿದ್ದೀನಿ. ಏನು ಬೇಕಾದರೂ ಕಾರ್ಯಕ್ರಮ ರೂಪಿಸಲಿಕ್ಕೆ ಇವ್ರಿಗೆ ಪ್ರಧಾನಮಂತ್ರಿಗಳು ಇವತ್ತು ಕುಟುಂಬದ ಜೊತೆ ಊಟ ಮಾಡಿ ಹೋದ್ಮೇಲೆ ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ನಾನು ಈಗಾಗಲೇ ದೇವೇಗೌಡರು, ಕುಮಾರಣ್ಣ, ಸೋಮಣ್ಣ, ಜಸ್ಟಿಸ್ ಅವ್ರ ಹತ್ರ ಮಾತಾಡಿದ್ದೀನಿ. ಅಲ್ಲಿ ಚಂದ್ರಬಾಬು ಮತ್ತು ಅವ್ರಿಗೂ ಕೂಡ ಪತ್ರ ಬರೀತಾ ಇದ್ದೇನೆ, ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು ಅವರಿಗೆ. ನೀವು ಕೂಡ ಡಿಮ್ಯಾಂಡ್ ಮಾಡಬೇಕು, ಭಾರತ ರತ್ನ ಕೊಡಿ ಅಲ್ಲೂರಿ ಸೀತಾರಾಮರಾಜುಗೆ ಮರಣೋತ್ತರವಾಗಿ. ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ, ನೋಡೋಣ. ಎಲ್ರಿಗೂ ಅಲ್ಲೂರಿ ಆದರ್ಶವಾಗಲಿ. ಆದರ್ಶದ ಪ್ರತೀಕ ಅಲ್ಲೂರಿ.